ಹಲೋ ಎವ್ರಿವನ್, ವೆಲ್ಕಮ್ ಟು ಸಹನಾಸ್ ಕ್ವಿಸಿನ್. ಪನ್ನೀರನ್ನು ಮಾಡೋದಕ್ಕೆ ಹಾಲಿನ ಅವಶ್ಯಕತೆ ಇಲ್ಲ. ಹಾಲನ್ನು ಬಳಸ್ತೇನೆ ನೀವು ಸುಲಭವಾಗಿ ಮಾರ್ಕೆಟ್ನಂಥ ಪನ್ನೀರನ್ನು ಮನೆಯಲ್ಲಿ ಯಾವ ರೀತಿಯಾಗಿ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ. ಮೊದಲೇ ಸಲ ನೀವು ನನ್ನ ಚಾನಲಲ್ಲಿ ವಿಡಿಯೋನ ನೋಡ್ತಾ ಇದ್ದರೆ ಅಥವಾ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಟಚ್ ಮಾಡಿ. ಇದರಿಂದ ನನ್ನ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಇಮಿಡಿಯೇಟಾಗಿ ಬರುತ್ತೆ. ಮೊದಲೇದಾಗಿ ನೀವೇ ನೋಡ್ಬೋದು. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಟಿದ್ದೀನಿ. ಇದಕ್ಕೆ 3 ಕಪ್ಪು ನೀರನ್ನು ಹಾಕ್ತಾ ಇದ್ದೀನಿ. ನಾನಿಲ್ಲಿ ಪನ್ನೀರನ್ನು ಹಾಲನ್ನು ಬಳಸ್ತೇನೆ ಮಾಡ್ತಾ ಇರೋದ್ರಿಂದ ಅದ್ರ ಬದಲಾಗಿ ಮಿಲ್ಕ್ ಪೌಡರ್ನಿಂದ ಪನ್ನೀರನ್ನು ಮಾಡ್ತಾ ಇದ್ದೀನಿ. ನಾವು ಯಾವ ಕಪ್ನಲ್ಲಿ ಮಿಲ್ಕ್ ಪೌಡರ್ನ ಅಳತೆ ಮಾಡಿ ತಗೊಳ್ತೀವಿ ಅದೇ ಕಪ್ನಲ್ಲಿ 3 ಕಪ್ಪು ನೀರನ್ನು ಹಾಕಬೇಕಾಗತ್ತೆ. ಅಂದರೆ 1 ಕಪ್ ಮಿಲ್ಕ್ ಪೌಡರ್ಗೆ 3 ಕಪ್ಪು ನೀರನ್ನು ಹಾಕ್ತಾ ಇದ್ದೀನಿ. ಈಗ ಸ್ವಲ್ಪ ನೀರು ಬೆಚ್ಚಗೆ ಆಗಬೇಕು, ಅಲ್ಲಿವರೆಗೂ ಬಿಡಬೇಕು. ಪೂರ್ತಿಯಾಗಿ ಕುದಿಯೋವರೆಗೂ ಬಿಡಬಾರ್ದು. ಸ್ವಲ್ಪ ಮುಟ್ಟಿ ನೋಡಿದ್ರೆ ಬಿಸಿ ಇರಬೇಕು, ಅಷ್ಟಾದರೆ ಸಾಕು. ನೋಡಿ, ನೀರು ಬಿಸಿ ಆಗಿದೆ. ಈಗ ಇದಕ್ಕೆ ಮಿಲ್ಕ್ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ. ನೀವು ಯಾವುದೇ ಬ್ರ್ಯಾಂಡಿನ ಮಿಲ್ಕ್ ಪೌಡ್ರನ್ನು ತೊಗೊಳ್ಬೋದು. ಇವಾಗ ಅಂಗನವಾಡಿಯಲ್ಲಿ ಎಲ್ಲ ಮಕ್ಕಳಿಗೂ ಮಿಲ್ಕ್ ಪೌಡರ್ನ ಕೊಡ್ತಾರೆ. ಸೊ ಆ ಒಂದು ಮಿಲ್ಕ್ ಪೌಡರ್ನು ಕೂಡ ಬಳಸ್ಕೊಂಡು ನೀವು ಮಾಡ್ಬೋದು. ನೋಡಿ, ಇವಾಗ ಮಿಲ್ಕ್ ಪೌಡ್ರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಗಂಟುಗಳು ಇಲ್ಲದೆ ಇರೋ ಹಾಗೆ ಇದನ್ನು ಮಿಕ್ಸ್ ಮಾಡಬೇಕು. ನೀವು ತಣ್ಣೀರಿಗೇ ಮಿಲ್ಕ್ ಪೌಡ್ರನ್ನ ಹಾಕಿ ಮಿಕ್ಸ್ ಮಾಡಿದರೆ ಗಂಟಾಗತ್ತೆ. ಹೀಗಾಗಿ ನಾನು ಸ್ವಲ್ಪ ನೀರನ್ನು ಬೆಚ್ಚಗೆ ಮಾಡಿಕೊಂಡು ಮಿಲ್ಕ್ ಪೌಡ್ರನ್ನ ಹಾಕಿದ್ದೀನಿ. ನಾರ್ಮಲ್ ಹಾಲು ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಇರುತ್ತಲ್ಲ ಅಷ್ಟಿದ್ರೆ ಸಾಕು. ಇನ್ ಕೇಸ್ ನೀವು ಹಾಲಿನ ಪುಡಿನ ಜಾಸ್ತಿ ಹಾಕ್ಕೊಂಡು ತುಂಬ ಗಟ್ಟಿಯಾಗಿದೆ, ತಿಕ್ಕಾಗಿದೆ ಅಂತ ಅಂದರೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ಕನ್ಸಿಸ್ಟೆನ್ಸಿಗೆ ನೀವು ತರಬೇಕು. ಇವಾಗ ನಾನು ಇದಕ್ಕೆ ಎಕ್ಸ್ಟ್ರಾ ನೀರನ್ನು ಹಾಕ್ತಾ ಇಲ್ಲ, ಯಾಕೆಂದರೆ ನೋಡ್ಬೋದು ನೀವು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ. ನೋಡಿ, ಇದನ್ನು ಈ ರೀತಿ ಮಿಕ್ಸ್ ಮಾಡ್ತಾನೆ ಇರಬೇಕು, ಕೈ ಬಿಡಬಾರ್ದು. ಯಾಕೆಂದರೆ ಮಿಲ್ಕ್ ಪೌಡ್ರು ಕೆಳಗಡೆ ಕೂತ್ಕೊಂಡು ತಳ ಹಿಡಿದು ಬಿಡುತ್ತೆ. ಹೀಗಾಗಿ ನಾವು ಮಿಕ್ಸ್ ಮಾಡ್ತಾನೆ ಇರಬೇಕು. ಇದು ಸುಮಾರು ಅರ್ಧ ಲೀಟ್ರ್ ಆಗುತ್ತೆ. ಅರ್ಧ ಲೀಟ್ರ್ ಹಾಲು ಕಾಸೋದಕ್ಕೆ ಎಷ್ಟು ಟೈಮ್ ಬೇಕಾಗತ್ತೆ ಅಷ್ಟು ಇದಕ್ಕೂ ಬೇಕಾಗತ್ತೆ. ಕೈ ಬಿಡದೆ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ, ಈಗ ಇದು ಉಕ್ಕು ಬರ್ತಾ ಇದೆ. ಈಗ ಇದಕ್ಕೆ ನಾನು ಇಲ್ಲಿ ಲಿಂಬೆಹಣ್ಣಿನ ರಸ ತೊಗೊಂಡಿದ್ದೀನಿ. ನಾನಿಲ್ಲಿ 1.5 ಲಿಂಬೆಹಣ್ಣಿನ ರಸ ತೊಗೊಂಡಿದ್ದೀನಿ. ಇದನ್ನು ಸೋಸಿಬಿಟ್ಟು ತೊಗೊಂಡಿದ್ದೀನಿ. ಯಾಕೆಂದರೆ ಆ ಲಿಂಬೆಹಣ್ಣಿನ ಎಳೆ ಹಾಗೆ ಪನ್ನೀರಲ್ಲಿ ಉಳಿದ್ಬಿಡುತ್ತೆ. ಹೀಗಾಗಿ ಅದನ್ನು ನಾನು ಸೋಸಿ ತೊಗೊಂಡಿದ್ದೀನಿ. ಸ್ವಲ್ಪನೇ ಹಾಕ್ತಾ ಮಿಕ್ಸ್ ಮಾಡ್ತಾ ಬರಬೇಕು. ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡಬಾರ್ದು, ಆಗ ಹಾಲು ಚೆನ್ನಾಗಿ ಒಡೆಯೋದಿಲ್ಲ. ಹೀಗಾಗಿ ಸ್ವಲ್ಪನೇ ಹಾಕಿ 1 ನಿಮಿಷ ಬಿಟ್ಟು ನಂತರ ಸ್ವಲ್ಪ ಹಾಕ್ತಾ ಈ ರೀತಿ ಮಿಕ್ಸ್ ಮಾಡ್ತಾ ನಿಧಾನವಾಗಿ ಇದನ್ನು ಹಾಕಬೇಕು. ಸ್ವಲ್ಪನೇ ಹಾಕ್ತಾ ಮಿಕ್ಸ್ ಮಾಡ್ತಾ ಇದ್ದೀನಿ. ಸ್ಟವನ್ನು ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ಹಾಕ್ತಾ ಇದನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡ್ಬೋದು, ಹಾಲು ಕ್ರಮೇಣವಾಗಿ ಒಡಿತಾ ಇದೆ. ನೋಡಿ, ಉಳಿದಿರುವಂಥ ಲಿಂಬೆ ರಸನೂ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಹಾಲು ಯಾವ ರೀತಿಯಾಗಿ ಒಡಿತಾ ಇದೆ ಅಂತ ಗೊತ್ತಾಗ್ತಾ ಇದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ನೋಡಿ, ಹಾಲು ಚೆನ್ನಾಗಿ ಒಡೆದಿದೆ. ಇವಾಗ ಇನ್ನು 1 ನಿಮಿಷ ಇದನ್ನು ಇದೇ ರೀತಿಯಾಗಿ ಕುದಿಸ್ಬೇಕು. ಯಾಕೆಂದರೆ ಇವಾಗಲೇ ನಾವು ಸ್ಟವನ್ನು ಆಫ್ ಮಾಡಿಬಿಟ್ರೆ ಇದು ಪೂರ್ತಿಯಾಗಿ ಪನ್ನೀರ್ ನಮಗೆ ಸಿಗೋದಿಲ್ಲ. ನಾನು ನಿಮಗೆ ತೋರಿಸ್ತೀನಿ. ಇದರಲ್ಲಿರೋ ಪನ್ನೀರು ಮತ್ತು ನೀರು ಸಪ್ರೇಟ್ ಆಗಬೇಕು. ಅಲ್ಲಿವರೆಗೂ ಇದನ್ನು ಸ್ವಲ್ಪ ಕುದಿಸ್ಬೇಕು. ನೋಡಿ, ಇನ್ನೊಂದು ನಿಮಿಷ ಬಿಟ್ಟರೆ ನೀರು ಮತ್ತು ಪನ್ನೀರ್ ಸಪ್ರೇಟ್ ಆಗಿದ್ದು ನಿಮಗೆ ಗೊತ್ತಾಗ್ತಾ ಇದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ನೋಡಿ, ಪರ್ಫೆಕ್ಟಾಗಿ ಪನ್ನೀರು ರೆಡಿಯಾಗಿದೆ. ಹಾಲು ಪೂರ್ತಿಯಾಗಿ ಒಡೆದಿದೆ. ಇವಾಗ ನೀರು ಮತ್ತು ಪನ್ನೀರ್ ಸಪ್ರೇಟ್ ಆಗಿದೆ. ಸೊ ಇವಾಗ ನಾನು ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ. ನಂತರ ನಾನು ಈ ರೀತಿ ಹೋಲ್ ಇರುವಂಥ ಒಂದು ಪಾತ್ರೆನ ತೊಗೊಂಡಿದ್ದೀನಿ. ಇದಕ್ಕೆ ಕೆಳಗಡೆ ಒಂದು ಪಾತ್ರೆನ ಇಟ್ಟಿದ್ದೀನಿ, ಅಂದರೆ ನೀರೆಲ್ಲ ಡ್ರೈನ್ ಆಗಿ ಹೋಗಲಿಕ್ಕೆ ಇಟ್ಟಿದ್ದೀನಿ. ಈಗ ಇದ್ರ ಮೇಲೆ ಒಂದು ಕಾಟನ್ ಬಟ್ಟೆನ ಹಾಕ್ತಾ ಇದ್ದೀನಿ. ಇದ್ರ ಮೇಲ್ಗಡೆ ನಾವಿವಾಗ ಪನ್ನೀರ್ ಏನು ರೆಡಿ ಮಾಡ್ಕೊಂಡಿದ್ದೀವಲ್ಲ ಇದನ್ನು ಹಾಕ್ತಾ ಇದ್ದೀನಿ. ಇದೇ ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕಿ ಇದಕ್ಕೇ ಹಾಕ್ತಾ ಇದ್ದೀನಿ. ಈಗ ಇದನ್ನ 1-2 ಸಲ ನಾವು ನೀರನ್ನು ಹಾಕಿ ತೊಳಿಬೇಕಾಗತ್ತೆ. ಯಾಕೆಂದರೆ ನಾವು ಲಿಂಬೆಹಣ್ಣನ್ನು ಹಾಕಿರ್ತೀವಲ್ಲ, ಹೀಗಾಗಿ ಸ್ವಲ್ಪ ಸ್ಮೆಲ್ ಏನಾದರೂ ಇದ್ದರೆ ಹೋಗಲಿ ಅಂತ. ನೋಡಿ, ನಾನು 2-3 ಸಲ ಇದನ್ನು ನೀರನ್ನು ಹಾಕಿ ಈ ರೀತಿಯಾಗಿ ತೊಳೆದಿದ್ದೀನಿ. ಲಿಂಬೆಹಣ್ಣಿನ ಏನು ಹುಳಿ ಅಂಶ ಇರುತ್ತೆ ಅದೆಲ್ಲ ಹೋಗುತ್ತೆ ಈ ರೀತಿಯಾಗಿ ಮಾಡೋದ್ರಿಂದ. ತೊಳೆದ ನಂತರ ಈ ರೀತಿ ಕ್ಲೋಸ್ ಮಾಡಿ
ಎಕ್ಸ್ಟ್ರಾ ಇರೋ ನೀರನ್ನು ಈ ರೀತಿಯಾಗಿ ಹಿಂಡಿ ತೆಗಿತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಚೆನ್ನಾಗಿ ಹಿಂಡ್ಕೊಂಡ ನಂತರ ಇದನ್ನು ನೀಟಾಗಿ ಲೆವೆಲ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ನಾವು ಇದೇ ರೀತಿಯಾಗಿ ಇಟ್ಬಿಟ್ರೆ ಪನ್ನೀರು ಅದೇ ಶೇಪಲ್ಲಿ ಬಂದ್ಬಿಡುತ್ತೆ, ಉಂಡೆ ಆಕಾರ ಆಗಿಬಿಡುತ್ತೆ. ಹೀಗಾಗಿ ನಾನು ಮಾರ್ಕೆಟಲ್ಲಿ ಯಾವ ರೀತಿಯಾಗಿ ಸಿಗುತ್ತಲ್ವ ರೆಕ್ಟ್ಯಾಂಗಲ್ ಶೇಪಲ್ಲಿ, ಆ ಶೇಪಲ್ಲಿ ನಾನು ಮಾಡ್ತಾಯಿದ್ದೀನಿ. ನೀವು ಹಾಗೇ ಬಟ್ಟೆಯಲ್ಲೇ ಅದೇ ರೀತಿ ಕಟ್ಟಿಟ್ಬಿಟ್ರೆ ಅದು ಅದೇ ರೌಂಡ್ ಶೇಪಲ್ಲಿ ಬಂದ್ಬಿಡುತ್ತೆ. ಹೀಗಾಗಿ ಇದನ್ನ ಆದಷ್ಟು ಲೆವೆಲ್ಲಾಗಿ ಮಾಡ್ಕೊಳ್ಳಿ. ಆಗ ನಾವು ಪನ್ನೀರನ್ನು ಸೇಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ನಾವು ಮಾರ್ಕೆಟಿಂದ ತಂದಿರುವಂಥ ಪನ್ನೀರು ಯಾವ ರೀತಿಯಾಗಿ ಒಂದೇ ಲೆವೆಲಲ್ಲಿರುತ್ತಲ್ವ, ಆಮೇಲೆ ನಾವು ಅದನ್ನು ಈಕ್ವಲ್ಲಾಗಿ ಕ್ಯೂಬ್ಸ್ ಥರ ಮಾಡ್ಕೊಳ್ಬೋದು. ಇದನ್ನು ಕೂಡ ಅದೇ ರೀತಿಯಾಗಿ ಮಾಡ್ಕೊಳ್ಬೋದು. ಹೀಗಾಗಿ ನಾನು ಲೆವೆಲ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಇದನ್ನು ಕವರ್ ಮಾಡಿ 1 ರಿಂದ 2 ಗಂಟೆ ಇದನ್ನು ಇದೇ ರೀತಿಯಾಗಿ ಬಿಟ್ಬಿಡಬೇಕು. ಇದ್ರ ಮೇಲೆ ಒಂದು ಭಾರವಾದ ವಸ್ತುವನ್ನು ಇಡಬೇಕು. ನೋಡಿ ನಾನು ಇದ್ರ ಮೇಲೆ ಒಂದು ಭಾರವಾದಂಥ ಡಬ್ಬಿನ ಇಟ್ಟಿದ್ದೀನಿ. ಈಗ ಇದನ್ನು ಮಿನಿಮಮ್ ಅಂದರೂ 1 ಗಂಟೆಯಿಂದ 2 ಗಂಟೆ ಇದೇ ರೀತಿಯಾಗಿ ಬಿಟ್ಬಿಡಿ. ನೋಡಿ 2 ಗಂಟೆ ನಂತರ ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಪನ್ನೀರ್ ಯಾವ ರೀತಿಯಾಗಿ ಬಂದಿದೆ ಅಂತ. ಇವಾಗ ಚೆಕ್ ಮಾಡೋಣ. ನೋಡಿ ಪರ್ಫೆಕ್ಟ್ ಆಗಿದೆ. ಈ ಪನ್ನೀರನ್ನು ಯಾರೇ ನೋಡಿದ್ರೂ ಕೂಡ ಮಿಲ್ಕ್ ಪೌಡ್ರಿಂದ ಮಾಡಿದ್ದಾರೆ ಅಂತ ಅನ್ನೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟೊಂದು ಚೆನ್ನಾಗಿರುತ್ತೆ. ಮಾರ್ಕೆಟಿಂದ ತಂದಿರುವಂಥ ಪನ್ನೀರ್ಗಿಂತನೂ ಕೂಡ ಇದು ಹೈಜಿನಿಕ್ ಆಗಿರುತ್ತೆ. ಟೇಸ್ಟ್ ಕೂಡ ಸೂಪರ್ ಆಗಿರುತ್ತೆ. ಒಂದು ಸಲ ನೀವು ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ನಾನು ತೋರಿಸಿರುವಂಥ ಮೆಜರ್ಮೆಂಟಲ್ಲಿ ಒಂದು ಸಲ ನೀವು ಮಾಡಿ ನೋಡಿ, ಪರ್ಫೆಕ್ಟಾಗಿ ಬರುತ್ತೆ. ನೋಡಿ ನಾನಿವಾಗ ಇದನ್ನು ಕಟ್ ಮಾಡಿ ತೋರಿಸ್ತೀನಿ ನಿಮಗೆ, ಪೀಸಸ್ಸು ಯಾವ ರೀತಿಯಾಗಿ ಬರುತ್ತೆ ಅಂತ. ನೋಡಿ ಪನ್ನೀರ್ ಯಾವ ರೀತಿಯಾಗಿ ಬಂದಿದೆ. ನೋಡಿ ಪರ್ಫೆಕ್ಟ್ ಆಗಿರುವಂಥ ಪನ್ನೀರ್ ರೆಡಿಯಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಫ್ರೆಂಡ್ಸ್ ಫ್ಯಾಮ್ಲಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.